ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೊದಲೇ ನಾನು ಕಂಡ್ರೆ ಕೆಂಡ ಕಟ್ತಾರೆ ಅಂಥದ್ರಲ್ಲಿ ನನ್ನಿಂದ ಅವ್ರ ಅತ್ತಿಗೆಗೆ ಅವಮಾನ ಆಯಿತು ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಕೂತಿದ್ದಾರೆ ಅನ್ಸುತ್ತೆ. ಈಗ ಒಳಗೆ ಹೋದ್ರೆ ಗ್ಯಾರಂಟಿ ಬೈತಾರೆ. ಹೇಗಾದರೂ ಮಾಡಿ ಅವರಿಂದ ಬೈಸ್ಕೊಳ್ಳೋದು ತಪ್ಪಿಸ್ಕೋಬೇಕಲ್ವಾ? ಏನು ಮಾಡೋದು? ಹಾಂ, ಹಾಗೆ ಮಾಡ್ತೀನಿ. ಈ ಮನೇಲಿ ನನ್ 3 ಕಾಸಿನ ಬೆಲೆ ಇಲ್ಲ. ಎಲ್ಲರೂ ಸಂತೋಷವಾಗಿದ್ರೆ ನಾನ್ ಮಾತ್ರ ಕೊರಗ್ತಾ ಅಳ್ತಾ ಇರ್ಬೇಕು. ನನ್ ಕಷ್ಟ ಕೇಳಕ್ ಯಾರು ಇಲ್ವೇ? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಹುಡುಗಿ ನೋವಿಗೆ ಇಲ್ಲ ಮುಲಾಮು. ರೀ ಸಾಕು, ಸುಮ್ಮನಿರ್ರಿ. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಬಂದ್ಬಿಟ್ಟು ಅಳೋದು ಹಾಡೋದು ಎಲ್ಲ ಮಾಡ್ಬಿಟ್ರೆ ನಾನು ಕರಗಲ್ಲ. ನಿಮ್ಮಿಂದ ನಮ್ಮ ಅತ್ತಿಗೆ ಅವಮಾನ ಆಗಿದೆ, ಅದನ್ನ ನಾನು ಮರೆಯಲ್ಲ. ಅದಕ್ಕೆ ಎಲ್ಲರೂ ಮುಂದೆ ನನ್ನ ಬೈದ್ರಲ್ವಾ, ಅದ್ ಸರಿನಾ? ನೀವು ಮಾಡಿದ ಕೆಲ್ಸಕ್ಕೆ ಬೈದೆ ಏನೇನು ಹೊಗಳಬೇಕಿತ್ತ? ಗಂಡ ಆದವನು ಆಮೇಲೆ ಅವಳನ್ನ ಎಷ್ಟೇ ತಬ್ಬಿ ಮುದ್ದು ಮಾಡಿ ಸಮಾಧಾನ ಮಾಡಿದ್ರು ಅವಳ ಮನ್ಸು ಕರಗಲ್ಲ. ಅಂದ್ರೆ ನಿಮ್ಮ ಪ್ರಕಾರ ನಾನೀಗ ಎದ್ದು ಬಂದು ತಪ್ಕೊಂಡು ನಿಮ್ಮನ್ನ ಸಮಾಧಾನ ಮಾಡೋವರೆಗೂ ನಿಮ್ಮ ಅಳು ನಿಲ್ಲಲ್ಲ ಅಂತ ಹೇಳ್ತಿದ್ದೀರಾ? ಹಾಗೇನಿಲ್ಲ, ಆದ್ರೆ ನೀವಂಗ್ ಮಾಡಿದ್ರೆ ನನ್ನ ಮನ್ಸು ಐಸ್ ತರ ಕರಗ್ಬೋದು. ಈ ಡ್ರಾಮಾನೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನೀವು ಎಷ್ಟೇ ಹತ್ತು ಕರೆದು ಮಾಡಿದ್ರು ನಾನು ಮಾತ್ರ ಬಂದು ತಪ್ಕೊಂಡು ಅದೆಲ್ಲ ಸಮಾಧಾನ ಮಾಡಲ್ಲ. ಅಲ್ಲ ರೀ, ಅದ್ಯಾರೋ 3ನೇ ವ್ಯಕ್ತಿ ಅದಕ್ಕೆ ಕೈಯಲ್ಲಿ ಅವಾರ್ಡ್ ತಗೊಳ್ಳಲ್ಲ, ನಿಮ್ಮ ಕೈಯಿಂದ ತಗೋತೀನಿ ಅಂದಾಗ ಬೇಡ ಅಂತಾನು ಹೇಳಕ್ಕಾಗ್ಲಿಲ್ವಾ ನಿಮ್ಗೆ? ಹಸ್ಬೆಂಡು ನಾನು ಹಂಗೆ ಹೇಳಿದಿದ್ರೆ ಆ ವ್ಯಕ್ತಿ ಸ್ವಾತಂತ್ರ್ಯ ಕಿತ್ಕೊಂಡಾಗ ಆಗ್ತಿರ್ಲಿಲ್ವಾ? ಆಮೇಲೆ ಅದ್ಯಾರೋ 3ನೇ ವ್ಯಕ್ತಿ ಅಲ್ಲ, ಆ ವ್ಯಕ್ತಿ ನಿಮ್ಗೆ ಅದಕ್ಕೆ ಗೊತ್ತಿರೋರೆ ಅಂತೆ. ಏನ್ ಹೇಳ್ತಾ ಇದ್ದೀರಾ? ಅವರಿಂದ ಸೌಂದರ್ಯ ಮೇಡಮ್ಗೆ ವ್ಯಾಪಾರದಲ್ಲಿ ಏನೋ ನಷ್ಟ ಆಗಿದೆಯಂತೆ. ಆದ್ರೂ ಅದ್ರ ಬಗ್ಗೆ ಮಾತಾಡದೆ ಅದನ್ನ ಮುಚ್ಚಿಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲರೂ ಮುಂದೆ ನನ್ನನ್ನು ಬೈದಾಗ ಅವ್ರು ಏನು ಹೇಳಿಲ್ಲ, ನಂದೇನು ತಪ್ಪಿಲ್ಲ ಅಂತ ಅವ್ರಿಗೆ ಗೊತ್ತು. ಹೌದಾ? ಹೌದು. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವೇ ಹೋಗಿ ನಿಮ್ಮ ಅತ್ತಿಗೆ ಅಂತ ಅದ್ಯಾರು ಅಂತ ಕೇಳಿ ತಿಳ್ಕೊಳ್ಳಿ. ಈಗಲೇ ಕೇಳ್ತೀನಿ. ಮತ್ತು ನೀವು ಒಬ್ರೊಬ್ರು ಹೇಳ್ದೆ ಕೇಳ್ದೆ ಎಲ್ಲೆಲ್ಗೋ ಹೋಗ್ಬೇಡಿ, ಎಸ್ಪೆಷಲಿ ಅತ್ತಿಗೆ ಹೋಗಿದ್ ಕಡೆ ಅಂತೂ ಹೋಗ್ಲೇಬೇಡಿ. ಆಯ್ತು, ನಾನು ಏನಾದ್ರು ಹೋಗ್ಬೇಕಂದ್ರೆ ನೀವು ನನ್ನ ಜೊತೆ ಬರ್ತೀರಾ? ಆಯ್ತಾಯ್ತು, ನೋಡೋಣ. ಅತಿ ಸೌಂದರ್ಯ ಅವರೇ, ಈಗ ನಿಮ್ಮ ಮೈದ್ ನನಗೆ ರಾಹುಲ್ ಅಣ್ಣನ ಬಗ್ಗೆ ಏನು ಹೇಳ್ತೀರಾ ನೋಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.